ಈತ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಮಠಸಾಗರದಲ್ಲಿರೋ ಕ್ಯಾಥೋಲಿಕ್ ಚರ್ಚಿನ ಪಾದ್ರಿ ಸಿಲ್ವೆಸ್ಟರ್ ಅಂತೋನಿ. ನೊಂದು ಬಂದವರ ಪಾಲಿಗೆ ತಂದೆಯಾಗಿ ಅವರ ನೋವನ್ನು ಆಲಿಸಿ ಪರಿಹರಿಸಬೇಕಾದ ಈ ಪಾದ್ರಿ ತನ್ನ ನಂಬಿದವರನ್ನ ಅಕ್ಷರಶಃ ಬೇಟೆಯಾಡಿದ್ದಾನೆ. ಅಂದಹಾಗೆ ಈತ ಚರ್ಚಿಗೆ ಬರೋ ಪ್ರಾಯದ ಹೆಣ್ಣು ಮಕ್ಕಳಿಂದ ಹಿಡಿದು ನಡುವಯಸ್ಕ ಹೆಂಗಸರವರೆಗೆ ಕಾಮದ ಕಣ್ಣಿನಿಂದ ನೋಡ್ತಾ ಇದ್ದಂತೆ. ತನ್ನ ಸಹೋದರಿ ಕ್ಯಾಥರಿನ್ ಎಂಬಾಕೆ ಈತನ ಕೆಟ್ಟ ಕೆಲಸಕ್ಕೆ ಸಾಥ್ ನೀಡ್ತಾ ಇದ್ದಾಳಂತೆ. ಚರ್ಚಿಗೆ ತೆರಳುವ ಕೆಲವು ಮಹಿಳೆಯರು ಆರೋಪಿಸುತ್ತಿದ್ದಾರೆ. ಅಂದಹಾಗೆ ಈ ಕಾಮುಕ ಪಾದ್ರಿ ಕವಿತಾ ಎಂಬಾಕೆಯ ಮನೆಗೆ ಆಶೀರ್ವಾದವನ್ನು ನೀಡುವ ನೆಪದಲ್ಲಿ ಬಂದಿದ್ದಂತೆ. ಈತನ ಜೊತೆ ಈಕೆಯ ಸಹೋದರಿಯು ಬಂದಿದ್ಲಂತೆ. ಮನೆಯಲ್ಲಿ ಕವಿತಾ ಸ್ನಾನ ಮಾಡುವಾಗ ಅದನ್ನ ಇವರಿಬ್ಬರು ಸೇರಿ ರಹಸ್ಯವಾಗಿ ಚಿತ್ರೀಕರಿಸಿದ್ದಾರಂತೆ. ನಂತರ ಕೆಲ ದಿನ ಬಿಟ್ಟು ಕವಿತಾಳ ಮನೆಗೆ ಬಂದ ಈತ ಈ ಸಿಡಿಯನ್ನು ತೋರಿಸಿ ತನ್ನೊಂದಿಗೆ ಅಶ್ಲೀಲ ಕೃತ್ಯದಲ್ಲಿ ತೊಡಗುವಂತೆ ಬ್ಲಾಕ್ ಮೇಲ್ ಮಾಡತೊಡಗಿದ್ದಂತೆ. ಇಲ್ಲದೇ ಇದ್ರೆ ಗಂಡ ಹಾಗೂ ಮಕ್ಕಳನ್ನು ಕೊಲ್ಲುವ ಬೆದರಿಕೆಯನ್ನು ಹಾಕಿದ್ದಂತೆ. ಅಲ್ಲದೆ ಬಲವಂತವಾಗಿಯೂ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಂತೆ. ಇವಾಗ ಫೋನ್ ಮೂಲಕನೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಇವಾಗ ನಿನಗೆ ಮೆಮೊರಿ ಕಾರ್ಡ್ ಕೊಡ್ತೀನಿ, ಇವಾಗ ನಿನ್ನ ಈ ಥರ ನನ್ನ ಜೊತೆ ಬಂದ್ಬಿಡು, ನೀನನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ, ನಿನ್ನ ಅಂದ ಒಂದ್ಸತಿ ನೋಡಾದ್ಮೇಲೆ ನನಗೆ ಇರೋಕ್ಕಾಗ್ತಾ ಇಲ್ಲ, ನಿನ್ನಂಥ ಹೆಣ್ಣು ನಾನು ಎಲ್ಲೂ ನೋಡಿಲ್ಲ. ಇವಾಗ ಎಷ್ಟೋ ಜನ ಇವಾಗ ನೀನು ಹೊರಗಡೆ ನಾನು ಹೇಳಿದೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ತೀನಿ ಈ ಥರ ಎಲ್ಲ ಹೇಳಿದಾಗ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು, ಏನಾದರೂ ಕೊಡು, ನಾನು ಎಲ್ಲ ರೆಡಿ, ನಾನು ಎಲ್ಲದಕ್ಕೂ ಮುಚ್ಚಾಕ್ಕೊತೀನಿ, ನಿನ್ನಂಗೆ ಎಷ್ಟೋ ಜನ ನಾನು ಹಾಳು ಮಾಡಿದ್ದೀನಿ, ಆದರೆ ಅವರೆಲ್ಲ ನನಗೆ ಎದುರ್ಕೊಂಡಿದ್ದಾರೆ, ನೀನೇನು ನನ್ನದೇನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತಲೇ ಹೇಳಿದ್ದಾನೆ. ಪದೇ ಪದೇ ಕವಿತಾಳನ್ನ ಕಾಡತೊಡಗಿದ ಪಾದ್ರಿ ಸಮಯ ಸಿಕ್ಕಾಗಲೆಲ್ಲ ಆಕೆಯ ಮನೆಗೆ ಎಂಟ್ರಿ ಕೊಡ್ತಿದ್ದ. ಇದು ಊರೆಲ್ಲ ಸುದ್ದಿಯಾಗುತ್ತಿದ್ದಂತೆ ಸದ್ದಿಲ್ಲದೆ ಪೂನಾಗೆ ಹಾರಿದ್ದಾನೆ. ಫಾದರು ನನ್ನ ಹೆಂಡತಿಗೆ ಹೇಳಿದ್ನಂತೆ, ಹೆಂಗಾದ್ರೂ ಮಾಡಿ ಜಗಳ ಮಾಡ್ಬಿಟ್ಟು ಆ ಮಕ್ಕಳು ಸಮೇತ ಬಿಟ್ಬಿಟ್ಟು ಬಂದ್ಬಿಡು, ನಾನು ನಿನ್ನನ್ನು ನೋಡ್ಕೊತೀನಿ, ನಾನು ನಿನ್ನನ್ನು ಮದುವೆ ಆಗಿಬಿಟ್ಟು ಬೇರೆ ಮನೆಯಲ್ಲಿ ಇಟ್ಟಿರ್ತೀನಿ, ನಿನ್ನನ್ನು ನಿಮ್ಮ ಅತ್ತೆ ಮಾವ ಎಲ್ಲ ಟಾರ್ಚರ್ ಕೊಡ್ತಾರೆ ಅಂತ ಕ್ರಿಯೇಟ್ ಮಾಡಿಬಿಟ್ಟು ನೀನು ಇದು ಬಾ, ಹೆಂಗಾದ್ರೂ ಹೊರಗಡೆ ಬಾ, ನಿನ್ನನ್ನು ನಾನು ಮದುವೆ ಆಗಿ ಚೆನ್ನಾಗಿ ನೋಡ್ಕೊತೀನಿ ಅಂತ. ಸದ್ಯ ಕವಿತಾಳ ಮನೆಯವರು ಸಕಲೇಶಪುರ ಪೊಲೀಸ್ ಠಾಣೆಯಲ್ಲಿ ನೀಚ ಪಾದ್ರಿಯ ವಿರುದ್ಧ ದೂರು ನೀಡಿದ್ದಾರೆ. ಸದ್ಯ ತಲೆಮರೆಸಿಕೊಂಡಿರುವ ಈತನ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಚಿಕ್ಕಮಗಳೂರು ಕ್ಯಾಥೋಲಿಕ್ ಕ್ರೈಸ್ತ ಧರ್ಮಕ್ಷೇತ್ರವು ಚಿಂತಿಸುತ್ತಿದೆ. ಸದ್ಯ ಪೊಲೀಸರು ತಲೆ ತಪ್ಪಿಸಿಕೊಂಡ ಕಿರಾತನಿಗಾಗಿ ಬಲೆ ಬೀಸಿದ್ದಾರೆ. ಜೋಸೆಫ್ ಡಿಸೋಜಾ, TV9 ಹಾಸನ.